ಕೊಪ್ಪಳ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಜನ ಪರದಾಡ್ತಿದ್ದಾರೆ. ಇಂದಿರಾನಗರದ ತಾಂಡಾದಲ್ಲಿ ನೀರಿಗಾಗಿ ಹಾಹಾಕಾರ. ಬೇಸಿಗೆ ಆರಂಭದಲ್ಲಿ ಬತ್ತಿ ಹೋಗ್ತಾ ಇವೆ ಕೊಳವೆ ಬಾವಿಗಳು. ಬಾವಿಗಳಲ್ಲಿ ನೀರು ಅಲ್ಲಿ ಬತ್ತಿ ಹೋಗ್ತಾ ಇರೋದ್ರಿಂದ ಈಗ ಇಂದಿರಾನಗರ ತಾಂಡಾದಲ್ಲಿ ಜನ ಒದ್ದಾಡ್ತಿದ್ದಾರೆ. ಜಲ್ ಜೀವನ್ ಮಿಷನ್ ಯೋಜನೆ ಕೈಕೊಟ್ಟಿದ್ರಿಂದ ಈಗ ಸಮಸ್ಯೆ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಅಲ್ಲಿ ಊರಿನವರು ಗಂಟೆಗಟ್ಟಲೆ ಕಾದ್ರೂ ಕೂಡ ನೀರಿಲ್ಲ. ಬಹಳಷ್ಟು ಕಡೆ ದೂರ ಹೋಗಿ ಕಾದು ನೀರು ತರಬೇಕಾಗತ್ತೆ. ಕಾದು ನೀರು ತರ್ತಿರುವಂತಹ ಮಕ್ಕಳು ಶಾಶ್ವತ ನೀರು ಪೂರೈಕೆ ಮಾಡಬೇಕು ಅಂತ ನೀವೀಗ ನೋಡ್ಬೋದು ಎಷ್ಟು ಕೊಡಗಳಿದೆ ಅಲ್ಲಿ ಅಂತ. ಈ ತಳ್ಳುವ ಗಾಡಿಯ ಮೂಲಕ ಬಹಳಷ್ಟು ಹೊತ್ತು ಗಂಟೆಗಟ್ಟಲೆ ಕಾದು ನಂತರ ಫೈನಲಿ ನೀರನ್ನ ಈ ರೀತಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಶಾಶ್ವತ ನೀರು ಪೂರೈಕೆ ಮಾಡಬೇಕು ಅಂತ ತಾಂಡಾ ನಿವಾಸಿಗಳು ಈಗ ಬೇಡಿಕೆ ಇಡ್ತಿದ್ದಾರೆ. ಸರ ನೀರಿಲ್ರಿ, ಹೊಲಕ್ಕೆ ಹೋಗ್ಬೇಕ್ರಿ, ಸಾಲಿಗೆ ಲೇಟ್ ಆಕತ್ರಿ, ಮತ್ತೆ ಸಾಲಿಗೆ ಹೋಗ ಮಾಸ್ತರ್ ಬೈತಾರ್ರಿ, ಮತ್ತೆ ಬೈಡಿದ್ರ ಲೇಟಾಗಿ ಅದಕ್ಕೆ ಬರ್ತೀರಿ ಅಂದ್ರೆ ನೀರು ಇಲ್ರಿ, ಕರೆಂಟ್ ಯಾವ ಬರ್ತೀರಿ, ಸಾಲಿ ಲೇಟ್ ಆಗಿಬಿಡ್ತೀರಿ. ನೀರು ಇರ್ಕಂದ್ರೆ ಹೊಲಕ್ಕೆ ಹೋಗ್ಬೇಕ್ರಿ, ಹೊಲಕ್ಕೆ ಹೋಗಿ ಅಲ್ಲಿ ನೀರು ಬಿಡಲ್ರಿ ಅವ್ರು. ಹೊಲ ಕರೆಂಟ್ ಯಾವ ಬರ್ತಂದ್ರೆ ಗೊತ್ತಿಲ್ರಿ, ಅದು 12 ಗಂಟೆಗೆ 4 ಗಂಟೆಗೆ ಬರ್ತೀರಿ. ಅದು ಊರಿಗೆ ನಾಳೆ ಹಾಕ್ಸ್ಯಾರ್ರಿ, ಯಾವ ಬರ್ತಾವ್ರಿ ನೀರು ಬರೋಲ್ರಿ, ಬರ್ತಾವ ಅಂತನ್ರಿ, ಬರ್ತಾವ ಯಾವ ಬರ್ತಾವ ಅಂತಾರ್ರಿ. ಅವು ಓಟ್ ಹಾಕಿಸಕ್ ಬರ್ತಾರ್ರಿ, ಮನೆ ಓಟ್ ಹಾಕಕ್ ಬರ್ತಾರ್ರಿ, ಓಟ್ ಹಾಕಿಸ್ಬೇಕಂತಾರ್ರಿ, ಮನೆಗೆ ಓಟ್ ಹಾಕಕ್ ಬರ್ತಾರ್ರಿ, ಓಟ್ ಹಾಕಕ್ ಬರ್ರಿ ಊರಿನೆಲ್ಲ ನೀರು